ನಮಸ್ಕಾರ ವೀಕ್ಷಕರು, ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ಏನಪ್ಪ ಮಣ್ಣಿನ ಮಗ ಕಾರ್ಯಕ್ರಮ ಬ್ಯಾಕ್ ಗ್ರೌಂಡ್ ನೋಡ್ತಾ ಇದ್ರೆ ಮರಳಿದೆ, ಯಾವುದೋ ಹಿಂದ್ಗಡೆ ಯಾವುದೋ ಹೊಳೆ ಬೀಚ್ ಎಲ್ಲ ಕಾಣಿಸ್ತಾ ಇದೆ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಎಸ್, ಇಲ್ಲಿ ಬಹಳ ವಿಶೇಷವಾಗಿ ಮೀನು ಸಾಕಾಣಿಕೆಯನ್ನ ಮಾಡ್ತಾರೆ. ನಾವೆಲ್ಲರೂ ಸಹಜವಾಗಿ ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆ ಮಾಡೋರನ್ನ ನೋಡಿದೀವಿ. ಇವ್ರು ಮಾಡ್ತಾ ಇರುವಂತಹ ಮೀನು ಸಾಕಾಣಿಕೆಯ ಪದ್ಧತಿಯನ್ನ ನೋಡಿ ತಮಿಳ್ನಾಡು ಗವರ್ನರ್ ಇವ್ರನ್ನ ಕರೆಸ್ಕೊಂಡು ಅಲ್ಲಿ ಸನ್ಮಾನ ಮಾಡಿದ್ರು, ಅಲ್ಲಿ ಇವ್ರಿಗೆ ಪ್ರಶಸ್ತಿಯನ್ನ ಕೊಟ್ಟಿದ್ರು. ಜೊತೆಗೆ ಫಿಶರೀಸ್ ಕಾಲೇಜಲ್ಲಿ ಓದ್ತಾ ಇರುವಂತಹ ಸ್ಟೂಡೆಂಟ್ಸ್ಗೆ ಇಲ್ಲಿ ಕೂಡ ಒಂದು ಡೆಮೋ ಸೆಷನ್ ಕೂಡ ಇರುತ್ತೆ ಇವ್ರ ಹತ್ರ. ಯಾರಪ್ಪ ಇವ್ರ ಬಗ್ಗೆ ಇಷ್ಟೊಂದು ಹೇಳ್ತಿದ್ದೀನಿ ಅಂತ ನೀವು ಅಂದ್ಕೊಳ್ಬಹುದು. ಹೆಸರು ಬಾಬು ಕಾರ್ವಿ. ಊರು ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಪಡುವೇರಿ. ವೃತ್ತಿ ಮೀನುಗಾರಿಕೆ. ಒಳನಾಡು ಮೀನುಗಾರಿಕೆಯಲ್ಲೂ ಮತ್ಸ್ಯ ಕ್ರಾಂತಿ ಮಾಡಿ ತೋರಿಸಿದ ಕೃಷಿಕನ ಸಾಹಸಗಾಥೆ ಇದು. ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವ ಮಣ್ಣಿನ ಮಗ ಬಾಬು ಕಾರ್ವಿ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಪಡುವೇರಿ ಗ್ರಾಮದವರು. ಇಡೀ ದೇಶಕ್ಕೆ ಪಂಜರ ಮೀನುಗಾರಿಕೆ ಎನ್ನುವ ವಿಶಿಷ್ಟ ಮೀನುಗಾರಿಕಾ ಪದ್ಧತಿಯನ್ನ ಪರಿಚಯಿಸಿದ್ದೇ ಬಾಬು ಕಾರ್ವಿ. ಪಡುವೇರಿ ಗ್ರಾಮದ ಬಳಿ ಹರಿಯುವ ಸುಮನಾ ನದಿಯೇ ಬಾಬು ಕಾರ್ವಿಯವರ ಪಾಲಿಗೆ ಒಳನಾಡು ಮೀನುಗಾರಿಕೆಯ ಪ್ರಯೋಗಶಾಲೆ. ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡೆದು ವಿಶಿಷ್ಟವಾದ ಪಂಜರಗಳನ್ನು ತಯಾರಿಸಿ ಸುಮನಾ ನದಿಯ ಹರಿಯುವ ನೀರಿನಲ್ಲಿರಿಸಿ ಆ ಪಂಜರಗಳಲ್ಲಿ ಸೀಬಾಸ್ ತಳಿಯ ಮೀನು ಮರಿಗಳನ್ನು ಸಾಕುತ್ತಾರೆ. ಇದಕ್ಕಾಗಿ ಆಂಧ್ರಪ್ರದೇಶದಿಂದ ವಿಶಿಷ್ಟ ತಳಿಯ ಮೀನು ಮರಿಗಳನ್ನು ತರಿಸುತ್ತಾರೆ. ಕೃತಕವಾಗಿ ಮೀನು ಮರಿಗಳನ್ನು ಸಂರಕ್ಷಿಸಿದರೂ ಕೂಡ ಅವನ್ನ ನೈಸರ್ಗಿಕವಾಗಿ ಬೆಳೆಸುವುದರಿಂದ ಅತ್ಯಂತ ದಷ್ಟಪುಷ್ಟವಾಗಿ ಹಾಗೂ ಆರೋಗ್ಯಕರವಾಗಿ ಬೆಳೆಯುತ್ತವೆ. ಪಂಜರಗಳಲ್ಲಿ 2 ವರ್ಷ ಮೀನು ಸಾಕಾಣಿಕೆ ಸಾಕುತ್ತಾರೆ. ಈ ಸೀಬಾಸ್ ತಳಿಯ ಮೀನುಗಳಿಗೆ ಮಾರುಕಟ್ಟೆಗಳಲ್ಲಿ ಕೆಜಿಗೆ 400 ರಿಂದ 500 ರೂಪಾಯಿವರೆಗೆ ದರ ಸಿಗುತ್ತದೆ. 2006ರಲ್ಲಿ ಬಾಬು ಕಾರ್ವಿ ಪರಿಚಯಿಸಿದ ಪಂಜರ ಮೀನು ಕೃಷಿ ಇಂದು ದೇಶಾದ್ಯಂತ ಪ್ರಖ್ಯಾತಿ ಪಡೆದಿದೆ. ಇದೇ ಕಾರಣಕ್ಕೆ ಪಡುವೇರಿ ಗ್ರಾಮ ಹಾಗೂ ಸುಮನಾ ನದಿ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅಕ್ಷರಶಃ ಪ್ರಯೋಗಶಾಲೆಯಾಗಿದೆ. ಪ್ರತಿದಿನವೂ ಹಲವಾರು ವಿದ್ಯಾರ್ಥಿಗಳು ಸಂಶೋಧಕರು ಪಡುವೇರಿ ಗ್ರಾಮಕ್ಕೆ ಭೇಟಿ ನೀಡಿ ಪಂಜರ ಮೀನು ಕೃಷಿಯ ಬಗ್ಗೆ ಬಾಬು ಕಾರ್ವಿ ಅವರಿಂದ ಮಾಹಿತಿಯನ್ನು ಪಡೆಯುತ್ತಾರೆ. ಬಾಬು ಕಾರ್ವಿಯವರ ಈ ಸಾಧನೆಗೆ ಹಲವಾರು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳು ಲಭಿಸಿವೆ. ತಮಿಳುನಾಡು ರಾಜ್ಯಪಾಲರು ಬಾಬು ಕಾರ್ವಿಯವರನ್ನ ಚೆನ್ನೈನ ರಾಜಭವನಕ್ಕೆ ಕರೆಸಿಕೊಂಡು ಅವರ ಪ್ರಾತ್ಯಕ್ಷಿಕೆಗಳನ್ನು ವೀಕ್ಷಿಸಿ ಸನ್ಮಾನವನ್ನ ಮಾಡಿ ಗೌರವಿಸಿ ಕಳುಹಿಸಿದ್ದಾರೆ. ಇಲ್ಲಿ ಕೇಜ್ ಸಿಸ್ಟಮ್ ಅಲ್ಲಿ ಮೀನು ಸಾಕಾಣಿಕೆನ ಮಾಡ್ತಾರೆ. ಹೊಳೆ ಒಳಗಡೆ ಕೇಜ್ ಇಟ್ಟು ಅಲ್ಲಿ ಮೀನು ಸಾಕಣೆ ಮಾಡ್ತಾರೆ. ಸೊ ಯಾವ ಮೀನು ಸಾಕಣೆ ಮಾಡ್ತಾರೆ, ಇದರಿಂದ ಏನಕ್ಕೆ ಲಾಭ ಆಗುತ್ತೆ, ಎಷ್ಟು ಲಾಭ ಆಗುತ್ತೆ, ಸೊ ಈ ಮೀನು ಸಾಕಣೆ ಹೇಗೆ ಮಾಡಬೇಕು ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸ್ನ ಈ ಸಂಚಿಕೆಯಲ್ಲಿ ನೀಡ್ತಾ ಹೋಗ್ತೀನಿ. ಸೊ ಹಾಗಾದರೆ ಬನ್ನಿ, ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಇಲ್ಲಿ ವಾತಾವರಣನೇ ಇದೇ ಥರ ಇರುತ್ತೆ. ಇಲ್ಲೆಲ್ಲ ಮರಳು, ಅಫ್ಕೋರ್ಸ್ ಬೀಚ್ ಸೈಡ್ ಅಂದರೆ ಮರಳಿದ್ದೇ ಇರುತ್ತೆ. ಸೊ ಇಲ್ಲೆಲ್ಲ ಇದೇ ಥರ ವಾತಾವರಣ. ನಾನು ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಬಾಬು ಅವರಲ್ಲಿ ಬನ್ನಿ. ನಮಸ್ಕಾರ. ಬೇಡ, ನಮಸ್ಕಾರ. ಹೇಗಿದ್ದೀರಿ? ಆರಾಮ್. ಬನ್ನಿ. ಸೊ ಅಲ್ಲಿಂದ ಕರ್ಕೊಂಡು ಬಂದೆ ವೀಕ್ಷಕರು ನೋಡ್ಲಿ ಸ್ವಲ್ಪ ಸುತ್ತಮುತ್ತ ವಾತಾವರಣ ಹೆಂಗಿದೆ ಅಂತ ಹೇಳಿ, ಜನ ಹೇಗೆ ಅವ್ರ ಬದುಕು ಹೇಗಿರುತ್ತೆ ಅಂತ ತೋರ್ಸೋಣ ಅಂತ ಹೇಳಿ. ಸೊ ಮೊದಲನೇದಾಗಿ ನಿಮ್ಗೆ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ಒಂದು ಕಿರು ಪರಿಚಯ ಮಾಡ್ಕೊಟ್ಬಿಡಿ ನಿಮ್ಮ ಬಗ್ಗೆ. ಈ ಗ್ರಾಮ ಇರುವಂತಹದ್ದು ಬೈಂದೂರಿನ ತುದಿಯ ಒಂದು ಭಾಗದಲ್ಲಿ 75% ಉಪ್ಪು ನೀರು ಇರುವ ಜಾಗದಲ್ಲಿ 30% ಒಂದು ಭೂಮಿಯಲ್ಲಿ ಈ ಒಂದು ದ್ವೀಪ ತರ ಇದೆ. ಈ ದ್ವೀಪದಲ್ಲಿ ಸೊ ಈ ದ್ವೀಪದಲ್ಲಿ ನಾವು ಈ ಮೀನುಗಾರಿಕೆನೇ ಮುಖ್ಯ ಕಸುಬಾಗಿ ಮಾಡಿ ಇದರಲ್ಲಿ ಏನಾದರೂ ವಸ್ತು ಏನಾದರೂ ಮಾಡ್ಬೋದು ಅಂತ ಕಂಡು ಹಿಡಿದವಾಗ ಮೀನುಗಾರಿಕೆ ಇರೋದು ಪಂಜರದ ಮೀನು ಕೃಷಿ. ಸೊ ಸಾಕಷ್ಟು ಬದಲಾವಣೆಗಳಾಗಿದೆ, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತೇನೆ. ಸೊ ನಿಮ್ಮ ಬಗ್ಗೆ ಒಂದು ಪರಿಚಯ ಮಾಡಿಕೊಡಿ. ಇನ್ನಂದ್ರೆ ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಿ, ಏನು ಎತ್ತ? ಈಗ ನಮ್ಮ ತಂದೆ 2 ಹುಡುಗರು, ನಾನು ಹಿರಿಯವನು ಮತ್ತು 3 ಜನ ಅಕ್ಕವರು ಮದುವೆ ಆಗಿದೆ. ಸೊ ನನಗೆ ಶುರುವಾಗ 20 ವರ್ಷ ವಯಸ್ಸಿರುವಾಗ ಒಂದು ಮೀನು ಕೃಷಿ, ಮೀನು ಸಾಕಾಣಿಕೆ ಅಂತ ಹೇಳುವಂತೂ ಹುಚ್ಚಾಗಿ ನನಗೆ ಇದಾಯಿತು. ಸೊ ವಿದ್ಯಾಭ್ಯಾಸ ಸಹ ಅರ್ಧಕ್ಕೆ ಕಡಿತಾ ಇತ್ತು. ಅದರ ನಂತರ ಏನೇನು ಮಾಡ್ಬೋದು, ಹೊಸ ತಳಿಗಳನ್ನು ಹೇಗೆ ಸಾಕ್ಬೋದು, ಮೀನುಗಾರಿಕೆ ವರ್ಷದಲ್ಲಿ 6 ತಿಂಗಳು ಇರುತ್ತೆ, ಮತ್ತು 6 ತಿಂಗಳು ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಬೇಕು, ಏನಾದರೂ ಮಾಡಬೇಕು. ಮೀನು ಎಲ್ಲೂ ಮಾರ್ಕೆಟಲ್ಲಿ ಸಿಗದೇ ಇರುವ ಒಂದು ವಾತಾವರಣದಲ್ಲಿ ನಾವು ಸಾಕಿದ ಮೀನುಗಳನ್ನು ಒಳ್ಳೆ ಮಾರ್ಕೆಟಿಗೆ ಇಟ್ಟರೆ ಒಳ್ಳೆ ಆದಾಯ ಬರ್ಬೋದು ಅಂದೇಳೋ ಒಂದು ಕಾನ್ಸೆಪ್ಟಲ್ಲಿ ಹೊಸತವನ್ನು ನಾವು ಕಂಡುಹಿಡಿದಿದ್ದೇವೆ. ಇದಕ್ಕೆ ಮೂಲತಃ ಕಾರಣ CMFR ಅಂತ ಹೇಳುವ ಒಂದೊಂದು ಕೇಂದ್ರ ವಿಜ್ಞಾನಿಗಳ ಸಹಾಯದಿಂದ ಈ ಒಂದು ಮಟ್ಟದಲ್ಲಿ ಬಂದು ನಿಲ್ಲಕ್ಕೆ ಸಹಾಯ ಆಯಿತು. ಸಾಕಷ್ಟು ಬದಲಾವಣೆಗಳಿದೆ. ಮೊದಲೇ 2010ರಲ್ಲಿ ಬರುವಾಗ ಯಾರು ಈ ಹೊಳೆಯಲ್ಲಿ ಪೂರ್ತಿ ಏನೇನು ಇಲ್ಲಿ ಯಾರ ಮನೆಯಲ್ಲೂ ಸಹ ಉಳಿದ ಭಾಗದಲ್ಲಿ ಆದಾಯ ಬರುವಂಥ ಯಾವುದೇ ಒಂದು ಸನ್ನಿವೇಶಗಳು ಇರಲಿಲ್ಲ.
ಈಗ ಪ್ರತಿ ಮನೆಗೆ ಒಂದೊಂದು ಪಂಜರದಲ್ಲಿ ಮೀನುಗಳು ಸಾಕ್ತಿದ್ದಾರೆ ಅವರೇ ಆದಂಥದ್ದು. ಮನೆಯಲ್ಲಿ ಏನು ಸಿಗುತ್ತೆ ವೇಸ್ಟೇಜ್ಗಳನ್ನು ಬಿಸಾಕದೆ ಆ ಮೀನುಗಳೇ ಹಾಕಿ ಅದರಿಂದ ಆದಾಯ ಕಂಡುಕೊಳ್ತಿದ್ದಾರೆ. ಒಟ್ನಲ್ಲಿ ಮೀನಿಂದಲೇ ಬದುಕು, ಮೀನುಗಳ ಜೊತೆನೆ ಬದುಕು. ಹೌದು. ಓಕೆ, ಹೋಗೋಣ ಹಾಗಾದ್ರಲ್ಲ. ಹೌದು. ಆ ಬಾವಿದು ಕೂಡ ಒಂದು ವಿಶೇಷ ಇದೆ, ಬಾವಿ ನೋಡಿ ಸರಿ. ಅಮ್ಮ ನಮಸ್ತೆ. ಏನ್ ವಿಶೇಷ ಈ ಬಾವಿದು? ಈಗ ನೋಡಿ 76ನೇ ಇಸ್ವಿಯಲ್ಲಿ ಕಟ್ಟಿದ್ದಾರೆ ಬಾವಿ. 1976ರಲ್ಲಿ. 76ರಲ್ಲಿ ಇದು ಈ ಬಾವಿ ಇರುವಂತದ್ದು 100 ಮೀಟರ್ ಅಥವಾ 70 ಮೀಟರ್ ಇರ್ಬೋದಂತ. ಹೊಳೆಯಿಂದ 70 ಮೀಟರ್ ಸನಿಹದಲ್ಲಿ ಈ ಬಾವಿ ಇದೆ. ವರ್ಷ ಇಡೀ 12 ತಿಂಗಳು ಉಪ್ಪು ನೀರು, 33% ಸ್ಯಾಲಿನಿಟಿ ಇರುವ ಉಪ್ಪು, ಅಷ್ಟು ಪವರ್. ಈ ನೀರು ಇರುವಂತದ್ದು ಚಪ್ಪಿ. ಇಲ್ಲಿಂದ 5 ಕಿಲೋಮೀಟರ್. ಈಗ ಇದು ಉಪ್ಪಿಲ್ಲ ಸರಣ 200ರಿಂದ 300 ಮನೆಗಳಿಗೆ ಈ ನೀರು ಸಪ್ಲೈ ಆಗುತ್ತೆ. ಈ ನೀರು ದೋಣಿಯಲ್ಲಿ ಬರ್ತಾರೆ, ಕೊಡಪಾನಗಳ ದೋಣಿಯಲ್ಲಿ ಇಟ್ಟು ತಗೊಂಡು ಹೋಗ್ತಾರೆ. ಈಗ ಇನ್ನು 2 ತಿಂಗಳು ಬಾಕಿ ಇದೆ. ಯಾಕೆ ಕೇಳಿದ್ರೆ ಈಗೆಲ್ಲ ನೀರೆಲ್ಲ ಸ್ವಲ್ಪ ವ್ಯವಸ್ಥೆ ಎಲ್ಲ ಇದೆ. ಲಾಸ್ಟ್ ಎಂಡ್ವರೆಗೂ ಸಹ ನೀರು ಬತ್ತುದಿಲ್ಲ ಇಲ್ಲಿ. ನೋಡಿ ಡೆಪ್ತ್ ಇಲ್ಲ, ಯಾವಾಗ ನೋಡಿದ್ರೆ ಸಿಹಿ ನೀರು ಬರ್ತದೆ. ಇದೊಂದು ಇಲ್ಲಿಂದ ಪ್ಲಸ್ ಈ ಜಾಗದ ಇದು ವಿಶೇಷ. ಎಲ್ಲಿಂದ ಬರ್ತದೆ ನೀರು ಗೊತ್ತಿಲ್ಲ. ಹತ್ರ ಇರೋದು ಉಪ್ಪು ನೀರು, ಆದ್ರೆ ಇಲ್ಲಿ ಬರೋದು ಸಿಹಿ ನೀರು. ಬಾವಿ ತೋಡ್ದವಾಗ ಇಲ್ಲೊಂದು ವಿಶೇಷ ಒಂದು ಸ್ಥಾನ ಇದೆ. ಅಲ್ಲಿ ನೀರು ಬರ್ಲಿಲ್ಲ ಅಂತೆ ನಮ್ಮ ಅಜ್ಜಿಯವರು. ಅಲ್ಲೊಂದು ಗಣಪತಿ ದೇವಸ್ಥಾನ ಇದೆ. ಅಲ್ಲಿ ಏನು ವಿಶೇಷ ಪ್ರಾರ್ಥನೆ ಮಾಡಿದ್ರಂತೆ ಅಜ್ಜಿ. ಅವಾಗ ಒಳ್ಳೆ ಸಿಹಿ ನೀರು ಬಂದಿದೆ. ಅದಕ್ಕೆ ಒಂದು ಸ್ಟೋರಿ ಇದೆ. ಇದು ಬಿಸಿಲಿಗೆ ಅಂತ ಹೇಳಿ ಹಾಕೋದಾ? ಬಿಸಿಲಿಗೆ ಅಂತ ಹಾಕಿದ್ವಿ. ಇದು 98% ಜನ ಮೀನುಗಾರಿಕೆ ಹೋಗುವಾಗ ಇದು ಹಾಕ್ತಾರೆ. ತಂಪಿರುತ್ತೆ ಅಂತ, ಕೂದಲು ಹಾಳಾಗೋದಿಲ್ಲ, ತಲೆಗೆ ಬಿಸಿ ಆಗೋದಿಲ್ಲ. ಹಾಕಿದ್ರೆ ಇದು ಒಳ್ಳೇದಂತ. ಹೋಗುವ ಈಗ ಪಂಜರದ ಮೀನು ಕೃಷಿ ಮಾಡೋ ಜಾಗ. ಸೊ ಇವಾಗ ಏನ್ ನೋಡ್ತಾ ಇದೀವಿ, ಇದು ಯಾವ ಹೊಳೆ? ಇದು ಸುಮನಾ ನದಿ. ಸೊ ಇಲ್ಲೇನೆ ಪಂಜರದ ಮೀನು ಕೃಷಿ ಮಾಡುವಂತ ಜಾಗ ಇದು. ಸೊ ಇಲ್ಲೆಲ್ಲ ಪಂಜರಗಳೆಲ್ಲ ಹಾಕಿದ್ದಾರೆ. ಬಟ್ ಇದ್ರಲ್ಲಿ ಹೆಂಗ್ ಮಾಡೋದು ಅನ್ನೋದೇ ಈಗ ಜನಕ್ಕೆ ಕ್ಯೂರಿಯಾಸಿಟಿ. ಯಾಕಂದ್ರೆ ಈ ಭಾಗದಲ್ಲಿ ಇರೋರಿಗೆ ಈಗ ಗೊತ್ತಾಗಿದೆ, ಬಟ್ ಬಯಲ್ಸೀಮೆಯಲ್ಲಿ ಇರೋರಿಗೆ, ಬೇರೆ ಬೇರೆ ಕಡೆ ಇರೋರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಒಂದಷ್ಟು ಮಂದಿಗೆ. ಸೊ ಅದಕ್ಕೆ ತಿಳಿಸ್ಕೊಡಿ. ಹೋಗೋಣ. ಈ ಥಾಟ್, ಈ ಪಂಜರ ಮೀನು ಕೃಷಿ ಅನ್ನೋ ಒಂದು ಆಲೋಚನೆಯ ಬಹಳ ವಿಶೇಷ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ನನಗೆ. ಈ ಪಂಜರದ ಮೀನು ಕೃಷಿ ಅಂತ ಹೇಳಿದ್ರೆ, ಈ ಪಂಜರಗಳನ್ನು ಈ ಜಿಎ ಪೈಪಲ್ಲಿ ಒಂದು ಸ್ಟ್ರಕ್ಚರ್ ಒಂದು ರೆಡಿ ಮಾಡಿಕೊಳ್ತಾರೆ. ರೆಡಿ ಮಾಡಿ ಅದಕ್ಕೆ ಎಲ್ಲಾ ಭಾಗದಲ್ಲೂ ಬಲೆ ಹೆಣಿತಾರೆ. ಅದಕ್ಕೆ ಒಂದು ಔಟರ್ ನೆಟ್ ಅಂತ ಬರುತ್ತೆ, ಒಂದು ಇನ್ನರ್ ನೆಟ್ ಅಂತ ಬರುತ್ತೆ. ಆ ಪಂಜರ ಆದ ನಂತರ ಅವಿಗೆ ಹೊರಗಡೆಯಿಂದ 40 mm ಒಂದು ನೆಟ್ ಹಾಕ್ತಾರೆ. ಇನ್ನರಲ್ಲಿ ಒಂದು 30 mm ನೆಟ್ ಹಾಕ್ತಾರೆ. ಮರಿ ಚಿಕ್ಕ ಇರುವಾಗ ಒಂದು 18 mm ಹಾಕ್ತಾರೆ, 18 mm. ಸೊ ಮರಿ ಗಾತ್ರ ಅನುಗುಣವಾಗಿ ನೋಡಿ ನೆಟ್ ಚೇಂಜ್ ಮಾಡ್ತಿರ್ತಾರೆ. ಬರುವಾಗ ಮರಿಗಳು 3 ಇಂಚ್ ಇರ್ತವೆ, 4 ಇಂಚ್ ಇರ್ತದೆ. ಅವುಗಳಿಗೆ ಚಿಕ್ಕ ಬಲೆಯನ್ನು ಹಾಕ್ತಾರೆ. ಚಿಕ್ಕ ಬಲೆಯನ್ನು ಹಾಕಿ ಅವುಗಳಿಗೆ ಆಹಾರ ನೀಡಿ ಒಂದು 2 ತಿಂಗಳಾದ ನಂತರ ಮೊದಲನೇ ಬಲೆನ ಬದಲಾವಣೆ ಮಾಡ್ತಾರೆ. ಒಳಗಿಂದು ಇನ್ನರ್ ನೆಟ್ ಅನ್ನು ಬದಲಾವಣೆ ಮಾಡ್ತಾರೆ. ಸೊ ಈಗ 2 ನೆಟ್ ಫಿಕ್ಸ್ಡ್ ಇದ್ದಿರುತ್ತೆ, ಅಂದ್ರೆ ಅದು ಶಾಶ್ವತ ಇದ್ದಿರುತ್ತೆ. ಒಳಗಡೆನ 2 ಬಲೆಯನ್ನು 2 ತಿಂಗಳಿಗೆ ಚೇಂಜ್ ಮಾಡ್ತಾ ಇರ್ತಾರೆ. ಮೀನುಗಳನ್ನು ಒಂದು 200-250 ಗ್ರಾಮ್ ಪಾಸ್ ಆದ ನಂತರ ಚಿಕ್ಕ ಬಲೆಗಳನ್ನು ಹೊರ ತೆಗಿತಾರೆ. ಸೊ ಇದ್ರಲ್ಲಿ ಇರುವಂತ ಮೀನೀಗ ಕುರುಡಿ ಜಾತಿ. ಈ ಲೋಕಲ್ ಆಗಿ ಕರೆಯುವುದು ಕುರುಡಿ. ಇಂಗ್ಲಿಷ್ ಅಲ್ಲಿ ಅದಕ್ಕೆ ಸೀ ಬಾಸ್ ಅಂತಾರೆ. ಮತ್ತೆ ಉತ್ತರ ಕರ್ನಾಟಕ ಆ ಭಾಗದಲ್ಲಿ ಅದಕ್ಕೆ ಬರ್ಮುಂಡಿ ಅಂದೇಳಿ ಹೇಳ್ತಾರೆ. ಇದೆಲ್ಲ ಸಮುದ್ರ ಮೀನೆ, ಎಲ್ಲ ಸಮುದ್ರ ಜಾತಿಯ ಮೀನುಗಳು. ಇದು ಆಂಧ್ರ. ನಾವು ತರುವಾಗ 2 ಹೆಚರಿ ಇತ್ತು. ವಿಜಯವಾಡ ಏನಂತ ತಮಿಳ್ನಾಡು ಏನೋ ಇರ್ಬೇಕು. ಅಲ್ಲಿಂದ ಸೀಡ್ಗಳನ್ನ ತಗೊಂಡು ಬಂದು ಹ್ಯಾಚರಿಯಲ್ಲಿ ರೇರ್ ಮಾಡಿ ದೊಡ್ಡದ್ ಮಾಡಿ ಫಾರ್ಮರ್ಗಳಿಗೆಲ್ಲ ಕೊಡ್ತಾರೆ. ಸೊ ಬರುವಾಗ 3 ಇಂಚಿಗೆ ಮೀನುಗಳಿಗೆ 30ರಿಂದ 40 ರೂಪಾಯಿದವರೆಗೆ ಒಂದು ಮೀನಿಗೆ ಆ ರೇಟ್ ಇರ್ತದೆ. ಇವುಗಳ ಒಂದು ಮೈನಸ್ ಅಂತ ಹೇಳಿದ್ರೆ, ಮೀನುಗಳಿಗೆ ಆಹಾರ
ದಿನಕ್ಕೆ 2 ರಿಂದ 3 ಹೊತ್ತು ಕೊಡ್ಬೇಕು ಚಿಕ್ಕ ಮರಿ ಇರುವಾಗ. ಹಾ ಹಾ ಇವುಗಳಿಗೆ ಆಹಾರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಒಂದು ಮೀನನ್ನ ಇನ್ನೊಂದು ಮೀನನ್ನ ಹಿಡಿದು ತಿನ್ನುವ ಜಾತಿಗಳು ಇವು. ಓಕೆ. ಇವು 250-300 ಗ್ರಾಮ್ ಆದ ನಂತರ 1 ರಿಂದ 1 ಹಿಡಿದು ತಿನ್ನುವ ಒಂದು ಇದು ಕಡಿಮೆ ಆಗಿರುತ್ತೆ. ಸೊ ಅದಕ್ಕಾಗಿ ಇವುಗಳನ್ನ ನಾವು ವೆರಿಯೇಷನ್ ಅಂತ ಒಂದು ಮಾಡ್ತೀವಿ. ಒಂದು ತಿಂಗಳು 15-20 ದಿನಕ್ಕೆ ದೊಡ್ಡದು ಬೇರೆ ಚಿಕ್ಕದು ಬೇರೆ ಮಾಡಿ ಅದನ್ನು ಸಾಕ್ತಿದ್ದೀವಿ. ಓಕೆ. ಸೊ ಇದೆಲ್ಲ ಹೇಗೆ ಹಾಕೋದು? ಇದೆಲ್ಲ GF ಪೈಪ್ ಅಲ್ಲಿ ವೆಲ್ಡ್ ಮಾಡ್ತಾರೆ. ಓಕೆ. ಇದು ರೌಂಡ್ ಸ್ಕೇಲ್. ಇದು ನೀರಲ್ಲಿ ಒಳಗಡೆ ತನಕ ಹೇಗೆ ಇಡೋದು ಇದನ್ನ? ಅಂದ್ರೆ 7 ಫೀಟಿಗೆ ನಾವು ಕೆಳಗೊಂದು ಸ್ಟ್ರಕ್ಚರ್ ರೆಡಿ ಮಾಡಿ ಇರ್ತೀವಿ. ಮತ್ತೆ ಅದಕ್ಕೆ ಈ ಬ್ಯಾರೆಲ್ ಅಂತ ಕೊಟ್ಟಿರೋ ಫ್ಲೋಟಿಂಗ್ ಆಗಿ ಕೊಟ್ಟಿರೋದ್ರಿಂದ ಇದು ಹೈಟೆಡ್ ಅಲ್ಲಿ 15 ಫೀಟಿಗೆ ಹೋಗ್ತದೆ ನೀರು. ಓಕೆ. ಯಾವ ಮಟ್ಟದಲ್ಲಿ ನೀರು ಏರಿಕೆ ಆದ್ರೂ ಸಹ ಈ ಪಂಜರ ಹೀಗೆ ಇರ್ತದೆ. ನೀರು ಹೈಟ್ ಬಂದವಾಗ ಹೈಟಿಗೆ ಹೋಗ್ತದೆ, ಕಡಿಮೆ ಆದವಾಗ ಕಡಿಮೆ ಹೋಗ್ತದೆ. ಓಕೆ. ಇದು ಒಳಗಡೆಗೆ ಹೇಗೆ ನಿಲ್ಸಿರೋದು ಇದನ್ನ, ಕೂರ್ಸಿರೋದು ಇದನ್ನ? ನೀರು ಯಾವ ಕಡೆಯಿಂದ ಹರಿತದೆ ಅದರಿಂದ ಮೇಲ್ಗಡೆ ಒಂದು ಆಂಕರ್, ನೀರು ಇನ್ನೊಂದ್ ಕಡೆ ಇಳಿಮುಖವಾಗಿ ಯಾವ ಕಡೆ ಇದೆ ಅಲ್ಲೊಂದು ಆಂಕರ್ ಹಾಕಿರ್ತೀವಿ. ಓಕೆ. ಆಂಕರ್ ಸಹಾಯದಿಂದ ಟೈಟ್ ಆಗಿ ಕಟ್ಟಿರೋದ್ರಿಂದ ಕೇಜ್ ಸಹ ಆ ಕಡೆ ಈ ಕಡೆ ಎಲ್ಲೂ ಸಹ ಹೋಗುದಿಲ್ಲ, ಅಲ್ಲಾಡುದಿಲ್ಲ. ಓಕೆ. ಈ ಇದರಲ್ಲಿ ಒಂದು 15 ಜನ ನಿಂತು ನೋಡ್ಬೋದು. ಈ ಒಂದೇ ಬಾರಿ 15 ಜನ ನಿಂತು ನೋಡ್ಬೋದು. ಅದು ಮಧ್ಯೆ ಎಲ್ಲ ಹಾಕಿರೋದು ಅಲ್ಲಿ ಹೋಗ್ಲಿಕ್ಕ? ಅಲ್ಲಲ್ಲ, ಅದೊಂದು ಹೇಳಿದ್ರೆ ನಾವು ಈ ಇದ್ರ ಜೊತೆಗೆ ಪಚ್ಚಲೆ ಕೃಷಿಯನ್ನು ಮಾಡ್ತೀವಿ. ಇದ್ರ ಜೊತೆನೆ? ಇದ್ರ ಜೊತೆನೆ ಪಚ್ಚಲೆ ಕೃಷಿ ಯಾಕೆ ಮಾಡ್ತೀವಿ ಅಂದ್ರೆ ಅದ್ರ ಒಳಗೆ ಸಹ ರೋಪ್ಸ್ ಅಲ್ಲಿ ಪಚ್ಚಲೆಯನ್ನ ಹಾಕಿ ಬಿಡುವುದ್ರಿಂದ ಇವುಗಳಿಗೆ ಆಹಾರ ನೀಡ್ತೀವಿ. ಆಹಾರ ನೀಡಿದ ನಂತರ ಅದರಲ್ಲಿ ಕೆಲವೊಂದು ಅಂಶಗಳು ಅವಕ್ಕೆ ಆಹಾರ ಆಗ್ತದೆ. ಪಚ್ಚಲೆಗೆ ನಾವು ಯಾವ್ದು ಕೃತಕ ಆಹಾರ ಯಾವ್ದು ಸಹ ನೀಡುವುದಿಲ್ಲ, ನ್ಯಾಚುರಲ್ ಆಗಿ ಇರುತ್ತೆ. ಈ ಮೀನಿಗೆ ಹಾಕಿದ ಆಹಾರದಲ್ಲಿ ಉಳಿದು ಪಡೆದು ಏನಿದ್ರೆ ಅವುಗಳು ತಿಂತವೆ. ಓಕೆ. ಇಲ್ಲಿ ಈಗ ಎಷ್ಟು ಮೀನು ಬಿಟ್ಟಿದ್ದೀರಿ? ಇದು ನಾನು ಬಿಡುವಾಗ ಇದಕ್ಕೆ 2,000 ಬಿಟ್ಟಿದ್ದೇವೆ. ಓಕೆ. ಈಗ ಎಷ್ಟಿದೆ? ಈಗ 1,500 ಇದ್ದಿರ್ಬೋದು. ಇನ್ನೊಂದು 500 ಮೀನು ಅವಾಗ ತಿಂದಾಗಿರ್ತದೆ ಮತ್ತು ವಾತಾವರಣಕ್ಕೆ ಹೊಂದ್ಕೊಳ್ಳದೆ ಸಾಯೋದು ಈ ತರ ಚಾನ್ಸಸ್ಗಳು ಇದ್ದಿರುತ್ತೆ. ಇದು ಎಲ್ಲಿ ಕಳಿಸ್ತೀರಿ ನೀವು? ಇದು ನಾವು ಕೊಡ್ತೇವೆ ಅಂತ ಹೇಳಿದ್ರೆ ನಮ್ಮ ಮನೆ ಬಾಗಿಲಿಗೆ ಬಂದು ನಿಲ್ತಾರೆ. ಹೌದಾ? ಅಷ್ಟು ಡಿಮಾಂಡ್ ಇದೆ? ಅಷ್ಟು ಡಿಮ್ಯಾಂಡ್ ಇದೆ. 500 ರೂಪಾಯಿ ಇಲ್ಲಿ ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ. ಅವ್ರ ಮತ್ತೆ ರೇಟ್ 800 ರಿಂದ 1000 kg ಏನೋ ಕೂಡ ಇದೆ. ಇದು ಗೋವಾ, ಕೇರಳ ತುಂಬಾ ಇದಕ್ಕೆ ಡಿಮ್ಯಾಂಡ್ ಇದೆ. ಓಕೆ. ಸೊ ನೀವು ಎಷ್ಟು ವೆರೈಟಿ ಮೀನುಗಳನ್ನ ಈ ತರ ಸಾಕಣೆ ಮಾಡ್ತಾ ಇದೀರಿ? ಇದರಲ್ಲಿ ಇದು ಸೀ ಬಾಸ್ ಇದೆ, ಇನ್ನೊಂದೊಂದು ರೆಡ್ ಸ್ನ್ಯಾಪರ್ ಅಂತ ಒಂದು ಮೀನು ಬರುತ್ತೆ, ಇದ್ರಲ್ಲಿದೆ ರೆಡ್ ಸ್ನ್ಯಾಪರ್ ಅಂತ. ಇನ್ನೊಂದು ಅಂತ ಹೇಳಿದ್ರೆ ಕಳೆದ ವರ್ಷ ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ಸಿಂಹಫರೈ ಪಂಪೇನೋ ಅಂತ. ಪಂಪೇನೋ ನಿಮ್ ಆ KG ಅಲ್ಲಿ ನೋಡ್ಲಿ ಸಿಗುತ್ತೆ ಈಗ. ಯಾಕೆಂದ್ರೆ ಅದು ಬಿಟ್ಟು ಒಂದು ವಾರ ಆಗಿದೆ. ಈಗ ಚಿಕ್ಕದಿದೆ, 1 ಇಂಚ್ ಗಾತ್ರದಲ್ಲಿ ಇವೆ ಪಂಪೇನು. ಮತ್ತೆ ಎರಡನೇದಾಗಿ ಇಲ್ಲಿ ವೈಲ್ಡ್ ಆಗಿ ಸಿಗುವಂತದ್ದು ಕೊಕ್ಕರ್ ಮೀನ್, ರ್ಯಾಬಿಟ್ ಫಿಶ್. ಇವುಗಳು ಎಷ್ಟು ಬೇಗ ಆಹಾರ ಕೊಡ್ತೀವಿ, ದಿನದಲ್ಲಿ 4 ಹೊತ್ತು ಕೊಟ್ರೆ ಅಷ್ಟು ಬೇಗ ಬೆಳವಣಿಗೆ ಆಗುತ್ತೆ. ನಮ್ಗೆ ಆಹಾರ ಕೊಡುವುದು ಸಾಕು, ಎಷ್ಟು ಹಾಕಿದ್ರು ಸಹ ನನಗೆ ಸಾಕಂತ ತೃಪ್ತಿ ಅಂತ ಇಲ್ಲ ಈ ಮೀನಿಗೆ. ಈಗ ಹಾಕಿದ್ರೆ ಒಂದು ಹೊತ್ತಿಗೆ 50 kg ತಿಂತದೆ. ಒಂದ್ ದಿನಕ್ಕೆ 100 kg ಕೂಡ ತಿನ್ಬಹುದು. ಒಂದು ಮೀನು ಎಷ್ಟು kg ಬರುತ್ತೆ? ಒಂದು ಮೀನು ನಾವು ಹಾರ್ವೆಸ್ಟ್ ಮಾಡುವಾಗ 4 ರಿಂದ 5 kg ಒಂದು ಮೀನು. ಮಿನಿಮಮ್ ಅಂತೂ 2 ರಿಂದ 3 kg ಕ್ರಾಸ್ ಆಗಿರುತ್ತೆ. ಸೊ ಅಲ್ಲಿ ಒಂದು ಮೀನಿಗೆ 1,500 ಸಿಗುತ್ತೆ ಹತ್ತತ್ರ. ಹೌದು. ಫುಡ್ ಹೇಗೆ? ನಾವು ಮಾರ್ಕೆಟ್ ಅಲ್ಲಿ ಹೋಟೆಲ್ಗಳಲ್ಲಿ ಬಿಸಾಕುವ ತ್ಯಾಜ್ಯಗಳು ಅಂತ ಹೇಳಿದ್ರೆ ಮೀನಿನ ತ್ಯಾಜ್ಯಗಳು, ಅವುಗಳನ್ನು ಕಲೆಕ್ಟ್ ಮಾಡ್ತೀವಿ. ಒಂದು 25-30 ಕಿಲೋಮೀಟರ್ ದೂರದವರೆಗೂ ಹೋಟೆಲ್ಗಳೆಲ್ಲ ಕಲೆಕ್ಟ್ ಮಾಡಿ ಅದನ್ನ ತಗೊಂಡು ಬಂದು ಸಾಯಂಕಾಲ ಹಾಕ್ತೀವಿ. ಈಗ ಹಾಕಿದ್ರೆ ಎಲ್ಲ ಮೇಲೆ ಬರುತ್ತೆ. ಈ ಕಡೆ ಎಲ್ಲ ಪಟ 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 ಅಂತ ಮೇಲ್ ಬಂದ್ಬಿಡ್ತು. ಹಾಕ್ತೀವಿ, ಒಂದು ಮೀನು ಹಾಕ್ತೀನಿ. ಒಂದು ಮೀನ್ ಫುಲ್ ಹಂಗೆ ಬಾಯಿ ಒಳಗೆ ಹಾಕೊಂಡ್ಬಿಡುತ್ತಾ? ನೋಡಿ, ಇದು ಬಂಗಡೆ. ಆಕ್ಚುಲಿ ಬಂಗಡೆ ಫ್ರೈ ನನಗೆ ತುಂಬಾ ಇಷ್ಟ. ಹೌದಾ? ನೋಡಿ, ಬಂಗಡೆ ಒಂದು ಇಡೀ ಬಂಗಡೆ ಹಾಕಿದ್ರೆ ಬಂಗಡೆ ತಿಂತದೆ. ನೋಡಿ ಎಲ್ಲ ಓಡಾಡ್ತಾ ಇದೆ. ಈಗ ಒಂದು ಫುಲ್ ಹಾಕ್ತೀನಿ, ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. ಮತ್ ನಾವು ಈ ಮೀನುಗಳನ್ನು 2 ವರ್ಷ ಇಡ್ತೀವಿ. ಇದು ಈ ರೀತಿ ಒಂದು ಸೆಟಪ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಖರ್ಚಾಗುತ್ತೆ ನಿಮ್ಗೆ? ಅಲ್ಲಿ ಮಾಡ್ಲಿಕ್ಕೆ ಒಂದು 50 ರಿಂದ 60 ಸಾವಿರ. ಮತ್ತೆ ಮೀನ್ ಮರಿ ಬಿಡ್ಲಿಕ್ಕೆ 1,000 ಬಿಡ್ಲಿಕ್ಕೆ 40,000 ಅಂತ 1 ಲಕ್ಷ ಇದಕ್ಕೆ. 1 ಲಕ್ಷ ಇದಕ್ಕೆ ಅಂತ ಹೇಳಿದ್ರೆ 2 ವರ್ಷ ಮೇಂಟೆನೆನ್ಸ್ಗೆ ಅಥವಾ 1 ವರ್ಷ 1 ಲಕ್ಷ ಬೇಕಾಗ್ತದೆ. ಮೇಂಟೆನೆನ್ಸ್ಗೆ ಅಂದ್ರೆ
ಹೋಗಿ ತರಲಿಕ್ಕೆ ಹಾಕ್ಲಿಕ್ಕೆ ಫೀಡ್ ಕಾಸ್ಟ್ ಸ್ವಲ್ಪ ಆದಾಯ ಎಷ್ಟು ಇದ್ದಿರ್ಬೋದು. ಸಿಗ್ತದೆ? ಇದು ಒಂದು ಸರಿ ತೆಗೆದ್ರೆ 3-4 ಲಕ್ಷ ಆದಾಯ ಬರುತ್ತೆ. 2 ಲಕ್ಷ ಖರ್ಚಾದ್ರೆ 2 ಲಕ್ಷ ಆದಾಯ ಸಿಗುತ್ತೆ. ಆದಾಯ ಸಿಗುತ್ತೆ. ಸೊ ಇದೆಲ್ಲವೂ ನೀವು ಒಂದೇ ಸಲಕ್ಕೆ ತೆಗೆಯೋದು? ಕೆಲವರು ಅಂತ ಹೇಳಿದ್ರೆ ನಮ್ಗೆ 500 kg ಸಾಕಂತಾರೆ, 200 kg ಸಾಕಾಳ್ತಾರೆ, ಆವಾಗ ತೆಗಿಬಹುದು. ಓಕೆ. ಸೊ ಇನ್ನೊಂದಕ್ಕೆ ಹೋಗೋಣ. ಅದೊಂದು ಕೃಷಿ ಇದೆ ನೋಡಿ, ಅದು ಹೋಗ್ತಾ ಇದ್ದಾರೆ. ಏನ್ ಕೃಷಿ? ಅದು ಏಡಿಯನ್ನು ಹಿಡಿಯುವ ಕೃಷಿ. ಅದು ಈಗ ಅವ್ರು ಏಡಿ ಹಿಡಿಲಿಕ್ಕೆ ಹೋಗ್ತಾರೆ. ಏಡಿ ಹಿಡಿಲಿಕ್ಕೆ ಈಗ ಫೀಡ್ ಹಾಕ್ಲಿಕ್ಕೆ ಹೋಗ್ತಾರೆ. ಆ ರಿಂಗ್ಸ್ಗೆ ಫುಡ್ ಅನ್ನ ಹಾಕಿ ಕಡೆ ಅದಕ್ಕೊಂದು ಫ್ಲೋಟಿಂಗ್ ಒಂದು ಮಾರ್ಕ್ ಅನ್ನ ಹಾಕಿ ಇಟ್ಟು ಬರ್ತಾರೆ. ಸಾಯಂಕಾಲ ಎದ್ದವಾಗ ಎಲ್ಲ ಅದ್ರಲ್ಲಿ ಒಂದೊಂದು ಏಡಿ ಇದ್ದಿರುತ್ತೆ. ಸೊ ಅವ್ರು ಅದನ್ನ ಹಾಕಿ ಮುಳುಗ್ತಾರೆ, ಯಾಕೆಂದ್ರೆ ಮೀನಿಗೆ ಏನಾದ್ರು ಏಟ್ ಆಗಿದೆಯಾ, ಮೀನ್ ಗ್ರೋತ್ ಯಾವ ತರ ಇದೆ ಏನು ಎತ್ತ ಅಂತೆಲ್ಲ ಚೆಕ್ ಮಾಡ್ಬೇಕು. ಸೊ ಮೀನ್ಗಳನ್ನ ಒಂದ್ಸಲಿ ಕೋಲಲ್ಲಿ ಹಾಕಿ ಕದ್ಲಿಸ್ಬೇಕು. ಇದೆಲ್ಲ ಪಚ್ಚಲೆ ಕಟ್ಟಿದಿರಲ್ಲ ಎಲ್ಲದಕ್ಕೆ? ಹೌದು, ಪಚ್ಚಲೆ. ಇದ್ರೊಳಗೆ ಎಂತ ಇರ್ತದೆ? ಇದು ಒಳ್ಳೆ ಒಳಗೆ ಮೀಟ್ ಇರ್ತದೆ. ಮೀಟ್ಗಳನ್ನ ತಿಂತಾರೆ. ಇದು ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯ ಮೀಟ್, ಒಮೆಗಾ ಫ್ಯಾಟ್ 3 ಎಲ್ಲ ಇರುವಂತದ್ದು ಇದರಲ್ಲಿ. ಸೊ ಇದಕ್ಕೆಲ್ಲ ಪಚ್ಚಲೆ ಕಟ್ಟಿದಿರಿ? ಹೌದು, ಪಚ್ಚಲೆ ಅಂತ ಇದು. ಇಲ್ಲಿನ ಲೋಕಲ್ ಸೀಡ್ ಇದು. ಇದು ಈಗ ಹಾಕುವಾಗ 1 kg ಇದ್ದಿರುತ್ತೆ, ಬೆಳೆದ ನಂತರ 5 kg ಬರುತ್ತೆ. ಓಕೆ. ಇದು ಎಷ್ಟಕ್ಕೆ ಸೇಲ್ ಮಾಡ್ತೀರಾ? ಇದು ಅಂತ ಹೇಳಿದ್ರೆ ಕೆಜಿಗೆ ಈಗ ಮಾರ್ಕೆಟ್ ಇದ್ದವಾಗ ಅಂತಾರೆ, ಸಾಂಬಾರ್ ಮಾಡ್ತಾರಲ್ಲ ಇದರಲ್ಲಿ ಸಣ್ಣ ಸಣ್ಣ. ಸಾಂಬಾರ್ ಮಾಡ್ತಾರೆ. ಓಕೆ. ಯಾವ್ದಿದು? ಪಂಪೇನ್ ಅಂತ. ಪಂಪೇನು. ಇವುಗಳಿಗೆ ನಾವು ಟ್ರಾಶ್ ಫಿಶ್ ವೇಸ್ಟ್ಗಳನ್ನು ಕೊಡುವುದಿಲ್ಲ. ಇವುಗಳಿಗೆ ಗ್ರೋವೆಲ್ ಅಂತ ಮತ್ತೆ ಇನ್ನೊಂದು 2 ಕಂಪನಿಗಳಿವೆ. ಆ ಕಂಪನಿಗಳ ಫೆಲೆಟ್ ಫೀಡ್ ಅನ್ನ ಹಾಕ್ತೀವಿ ನಾವು. ಅಂದ್ರೆ ಕಾಳು ಫೀಡ್ಗಳನ್ನು. ಇವುಗಳಿಗೆ 4 ಟೈಮ್ ಕೊಟ್ಟಿದ್ರೆ, 3-4 ಟೈಮ್ ಕೊಟ್ಟಿದ್ರೆ 6 ತಿಂಗಳಲ್ಲಿ 700-800 ಗ್ರಾಮ್ ಒಂದು ಮೀನು ಬರುತ್ತೆ. ಇವುಗಳು ಹೆಚ್ಚಾಗಿ ಆ ಕಡೆ ವಿಜಯವಾಡ ಆ ಕಡೆಯಿಂದ ನಾವು ಸೀಡ್ ತಗೊಂಡು ಬರ್ತೀವಿ. ತೋರ್ತಿದೆ. ಇದು ಬಿಟ್ಟು ಒಂದು 15 ದಿನ ಆಗಿರ್ಬೋದು ಚಿಕ್ಕ ಮರಿಗಳು. ನಾರ್ಮಲ್ ಆಗಿ ಸಾಕಣೆ ಮಾಡಕ್ಕೂ ಈ ತರ ಮಾಡ್ಲಿಕ್ಕೂ ಏನು ಉಳಿತಾಯ ಏನಾಗುತ್ತೆ, ಆದಾಯ ಏನಾಗುತ್ತೆ? ಈಗ ಇನ್ನೊಂದೊಂದು ಹೇಳಿದ್ರೆ ಮೀನುಗಾರಿಕೆ ಇರುವಂತ ನಿಮ್ಗೆ ಆವಾಗ ಹೇಳಿದಾಗೆ 5-6 ತಿಂಗಳು ಮೀನುಗಾರಿಕೆ ಅನ್ಸೀಸನ್ ಅಲ್ಲಿ. ಯಾಕೆ ಕೇಳಿದ್ರೆ ಇದಕ್ಕೆ ಯಾವುದೇ ಆಗಿ ನೋಡ್ಬೇಕಂತಿಲ್ಲ. ದಿನದಲ್ಲಿ 2 ಹೊತ್ತು ಬೆಳಿಗ್ಗೆ ಅಥವಾ ಸಾಯಂಕಾಲ ಫೀಡಿಂಗ್ ಹಾಕುದನ್ನ ಒಂದ್ಸರಿ ಹಾಕಿದ್ರೆ ಮತ್ತೆ ದಿನದಲ್ಲಿ ಯಾವ ಟೈಮಲ್ಲೂ ಸಹ ಕೆಲಸ ಇದ್ದಿರೋದಿಲ್ಲ. ಇನ್ನೊಂದು ಹೇಳಿದ್ರೆ ಈಗ ಗಂಡಸರೇ ಮಾಡ್ಬೇಕಂತಿಲ್ಲ, ಹೆಂಗಸರು ಕೂಡ ಇದಕ್ಕೆ ಫೀಡಿಂಗ್ ಹಾಕುದನ್ನ ಮಾಡಬಹುದು. ಓಕೆ. ಹೆಣ್ಮಕ್ಳು ಕೂಡ ಮಾಡಬಹುದು, ದೋಣಿಯಲ್ಲಿ ಬಂದು ಆರಾಮಾಗಿ ಹಾಕಿ ಹೋಗ್ಬೋದು, ಫೀಡ್ ಹೋಗ್ಬಹುದು. ಸೊ ಇದ್ರಲ್ಲಿ ಸ್ವಲ್ಪ ಉಳಿತಾಯ ಜಾಸ್ತಿ ಆಗ್ತದ? ಈಗ ಅಂತ ಹೇಳಿದ್ರೆ ಒಂದು ಮನೆಗೆ 1 kg ಅಲ್ಲಿ 2 ಲಕ್ಷ ಉಳಿದ್ರು ಸಹ 2 kg ಮೇಂಟೈನ್ ಮಾಡ್ಬೋದು. 4 ಲಕ್ಷ ಉಳಿಯುತ್ತೆ. 4 ಲಕ್ಷ ಉಳಿಯುತ್ತೆ. ಬಟ್ ಆದ್ರೆ ಈಗ ಆ 2 ವರ್ಷಗಳ ಕಾಲದಲ್ಲಿ ಆದಾಯಕ್ಕೆ ಏನ್ ಮಾಡೋದು? ಈಗ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 1 ವರ್ಷಕ್ಕೆ 1 kg ಹಾರ್ವೆಸ್ಟ್ ಅಂತ ಮಾಡ್ತೀವಿ. ಬ್ಯಾಚ್ ಬೈ ಬ್ಯಾಚ್. ವರ್ಷಕ್ಕೆ 1 kg ಮಾಡಿದ್ರು ಸಹ 2 ಲಕ್ಷ ಇದ್ದಿರುತ್ತೆ. ಯಾರ್ಯಾರು ಯಾವ ಜಾತಿ ಮೀನ್ ಬಿಟ್ಟಿದ್ದಾರೆ? ಇಲ್ಲ ಅಂದ್ರೆ ಈಗ ಸದ್ಯಕ್ಕೆ ಒಳ್ಳೆ ಮಾರ್ಕೆಟ್ ಇರುವಂತದ್ದು ರೆಡ್ ಸ್ನ್ಯಾಪರ್ ಮತ್ತೆ ಸಿ ಬಾಸ್ ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತಿದೆ ಪಂಪೇನೋ ಅಂತ. ಯಾಕೆ ಕೇಳಿದ್ರೆ ಮುಂದಿನ ದಿನದಲ್ಲಿ ವೇಸ್ಟ್ ಫಿಶ್ಗಳು ಕೂಡ ತುಂಬಾ ಸಿಗೋದು ಕಡಿಮೆ ಆಗುತ್ತೆ. ಅದರಿಂದ ಆರ್ಟಿಫಿಷಿಯಲ್ ಆಗಿ ಫೀಡ್ ಅನ್ನ ಹಾಕಿ ಮಾಡುವಂತ ಒಂದು ತಳಿ
ಈ ಮೀನುಗಾರರು ಏನೇನೆಲ್ಲ ಕಷ್ಟಗಳು ಅನುಭವಿಸ್ಬೇಕಾಗುತ್ತೆ ಅಂದ್ರೆ ಅವ್ರಿಗೆ ಬರುವಂತ ಪ್ರಮುಖ ಸಮಸ್ಯೆಗಳೇನು? ಸಮಸ್ಯೆ ಅಂತ ಹೇಳಿದ್ರೆ ಮೀನು ಸಮುದ್ರದಲ್ಲಿ ಎಲ್ಲ ವರ್ಷನೂ ಒಂದೇ ಲೆಕ್ಕ ಬರುತ್ತೆ ಅಂತ ಹೇಳಿಲ್ಲ. ಕೆಲ ವರ್ಷ ಬರದೇ ಕೂಡ ಇರುತ್ತೆ. ತುಫಾನುಗಳು ಶುರುವಾಗ್ತದೆ. ಅಂತ ಸಮಯದಲ್ಲಿ ಎಷ್ಟು ತಿಂಗಳುಗಟ್ಟಲೆ ಕಾಲ ಮೀನುಗಾರಿಕೆ ಇಲ್ಲದೆ ಸಹ ನಾವು ಕುಳಿತಂತ ಸನ್ನಿವೇಶಗಳು ತುಂಬಾ ಉಂಟು. ಸರ್ಕಾರ ಮೀನುಗಾರರಿಗೆ ಏನಾದ್ರು ಸವಲತ್ತುಗಳು ಅಥವಾ ಅವರಿಗೆ ಏನಾದ್ರು ಹೆಲ್ಪ್ ಮಾಡೋದು ಆ ರೀತಿ ಏನಾದ್ರು ಈ ಪಂಜರ ಮೀನು ಕೃಷಿಗೆ ಇವಾಗ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಸ್ಕೀಮ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಈ ಉಡುಪಿ ಜಿಲ್ಲೆಯಲ್ಲಿ ಒಂದು ಮೈನಸ್ ಅಂತ ಹೇಳಿದ್ರೆ ಅತಿ ಹೆಚ್ಚು ಅರ್ಜಿಗಳನ್ನ ಹಾಕಿರುವ ಜಿಲ್ಲೆ ಉಡುಪಿ ಜಿಲ್ಲೆ. ಅದಕ್ಕೋಸ್ಕರ ಒಂದು ಹೊಳೆಯಲ್ಲಿ ಇಂತಿಷ್ಟು ಕೆಜಿಗಳನ್ನ ಹಾಕ್ಬೇಕಂತ ಇದೆ. ಅದರಿಂದ ದುಷ್ಪರಿಣಾಮ ಆಗ್ತದೆ ಅಂತ ಹೇಳುವಂತದ್ದು ಇಲ್ಲಿ ಕೊಡ್ಲಿಲ್ಲ. ಅದಕ್ಕೂ ಮೊದಲು NFDB ಅಂತ ಒಂದು ಸ್ಕೀಮ್ ಅಲ್ಲಿ ಎಲ್ಲರಿಗೂ ಒಂದು ಸ್ವಲ್ಪ ಕೆಜಿಗಳನ್ನ ಕೊಟ್ಟಿದ್ದಾರೆ. ಕೆಜಿಗಳ ಪರಿಕರಗಳನ್ನು ಮಾಡ್ಲಿಕ್ಕೆ ಮೀನು ಮರಿಗಳನ್ನು ಸಹ ಅವರು ಕೊಡ್ತಾ ಇದ್ದಾರೆ. ಮುಂದಿನ ದಿನ ಇದಕ್ಕೆ ಪಂಜರದ ಮೀನು ಕೃಷಿಗೆ ಬ್ಯಾಂಕ್ ಅಲ್ಲಿ ಸಹ ಸಾಲ ಕೂಡ ಈಗ ಸಿಗ್ತಾ ಇದೆ. ಸೊ ಈಗ ನೀವು ಶುರು ಮಾಡಿದ್ಮೇಲೆ ಎಲ್ಲ ಈಗ ಒಂದಷ್ಟು ಕೇಜ್ಗಳನ್ನ ಇಟ್ಟಿದ್ದಾರೆ. 2010-11ರಲ್ಲಿ ಈ ಹೊಳೆಯಲ್ಲಿ ಒಂದೇ ಒಂದು ಕೆಜಿಗಳು ಇದ್ದಿರ್ಲಿಲ್ಲ. ಟೈಮಲ್ಲಿ ಈ ಪಂಜರ ಕೃಷಿ ಆಗ್ತದ ಇದೇನು ಮಾಡ್ತಾರೆ ಅಂದ್ರೆ ನೆಗೆಯಾಡ್ದವ್ರು ತುಂಬಾ ಜನ ಇದ್ದಾರೆ. ಸೊ ಈಗ ಅವರೆಲ್ಲ ಪುನಃ ಮತ್ತೆ ಶುರು ಮಾಡಿದ್ದಾರೆ. ಈಗ ಪುನಃ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಪ್ರತಿ ಮನೆಗೆ ಒಂದೊಂದು ಕೆಜಿಗೆ ಇದೆ. ಇದನ್ನ ಈ ಭಾಗದಲ್ಲಿ ಮಾತ್ರ ಮಾಡ್ಲಿಕ್ಕಾಗತ್ತೆ. ಈಗ ಸುತ್ತ ಕರ್ನಾಟಕದಲ್ಲಿ ಎಷ್ಟೋ ನದಿಗಳಿದಾವು, ಎಷ್ಟೋ ಹಿನ್ನೀರಿದೆ. ಸೊ ಅಲ್ಲಿ ಇರೋರು ಮಾಡ್ಬೋದಾ? ಈಗ ಎಲ್ಲಾ ಕಡೆನೂ ಮಾಡ್ತಿದ್ದಾರೆ. ಕಾರವಾರದಿಂದ ಹಿಡಿದು ಮಂಗಳೂರು, ಈಗ ಬಯಲ್ಸೀಮೆ ಕಡೆ ಎಲ್ಲ ಮಾಡ್ಬೋದಾ? ಅಂದ್ರೆ ಈಗ ಹಾಸನ, ಮಂಡ್ಯ, ಮೈಸೂರು ಆ ಭಾಗದಲ್ಲೇ ಮಾಡ್ಬೋದಾ? ಆ ಭಾಗದಲ್ಲಿ ಮಾಡ್ಲಿಕ್ಕೆ ಆಗತ್ತೆ. ಆದ್ರೆ ಮೀನು ತಳಿಗಳು ಚೇಂಜ್ ಮಾಡ್ಬೇಕಾಗತ್ತೆ. ಮೈಸೂರಲ್ಲಿ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಸಹ ಈ ಪಂಜರದಲ್ಲಿ ಮೀನು ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಸರ್ಕಾರ ಇದಕ್ಕೆ ಹೆಚ್ಚು ಒತ್ತು ಕೊಟ್ರೆ ಕರಾವಳಿಯಲ್ಲಿ ಇನ್ನು ಜಾಸ್ತಿ ಜನ ಮಾಡ್ಬೋದು. ಈ ಒಂದು ಹಿನ್ನೀರಿಗೆ ತುಂಬಾನೇ ಒಂದು ಇತಿಹಾಸ ಇದೆ, ಪುರಾಣ ಇದೆ ಇತಿಹಾಸಕ್ಕಿಂತ. ಸೊ ಬಾಬು ಖಾರ್ವಿ ಅವರು ಅದನ್ನ ಹೇಳ್ತಾರೆ. ಈ ನದಿ ಮತ್ತೆ ಸಮುದ್ರ ಸೇರುವ ಕಡೆ ಒಂದು ದೇವಸ್ಥಾನ ಇದೆ, ಸೋಮೇಶ್ವರ ದೇವಸ್ಥಾನ ಅಂತ. ಹಿಂದಿನ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ರಾಮ ಕಪಿಸೈನ್ಯ ಬಂದವಾಗ ಇಲ್ಲಿ ಕಲ್ಲು ಹಾಕಿದ ಕುರುಹುಗಳು ಸಹ ಇದೆ. ಅದರ ನಂತರ ಇದು ಮಾರ್ಗ ಸರಿ ಇಲ್ಲ ಅಂತ ಅಲ್ಲಿಗೆ ಬಿಟ್ಟು ಅಲ್ಲಿ ದೊಂಬೆ ಆಯ್ತಂತೆ, ಜಗಳ ಆಯ್ತಂತೆ. ಅದೇ ಅಲ್ಲಿಗೆ ಬಿಟ್ಟು ಹೋದಾಗ ಒಂದು ವಿಚಾರದಲ್ಲಿ ಆ ಊರಿಗೆ ಇವಾಗಲೂ ಸಹ ದೊಂಬೇನೇ ಅಂತ ಇದೆ. ಉಪ್ಪುಗುಂದ ಅಂತ ಹೇಳುವಂಥ ಹೆಸರು ಕ್ರಮೇಣ ಉಪ್ಪುಂದ ಅಂತ ಆಗಿದೆ. ಆ ಭಾಗದಲ್ಲಿ ಹರಿದು ಇದು ಪಡುವರಿ ಮುಖೇನ ಸಮುದ್ರ ಸೇರ್ತದೆ. ಮತ್ತೊಮ್ಮೆ ಈ ಪಂಜರ ಮೀನು ಕೃಷಿ ಬಗ್ಗೆ ನಮ್ಮ ಇಡೀ ರಾಜ್ಯದ ರೈತರಿಗೆ ಹೇಳಲಿಕ್ಕಾದ್ರೆ ಏನ್ ಹೇಳ್ತೀರಿ? ಪಂಜರದ ಮೀನು ಕೃಷಿ ಮಾಡುವವರು ಅತಿ ಹೆಚ್ಚಾಗಿ ಇದು ಮಾಡ್ಬೋದು. ಯಾಕೆ ಕೇಳಿದ್ರೆ ಬೆಳಿಗ್ಗೆ ಒಂದ್ಸರಿ ಆಹಾರ ಹಾಕಿದ ನಂತರ ಮತ್ತೆ ಸಾಯಂಕಾಲ ಮತ್ತೆ ಹಾಕ್ಬೋದು. ಮತ್ತು ಉಳಿದ ಸಮಯದಲ್ಲಿ ಬೇರೆ ಕೆಲಸಗಳನ್ನು ಸಹ ಮಾಡ್ಬೋದು. ಒಂದು ಉಪಕಸಬಾಗಿ ಸಹ ಇದು ಮಾಡಿ ಇದರಿಂದ ಸಹ ಆದಾಯ ಸಹ ಗಳಿಸಬಹುದು. ಒಂದು ಸಂಸಾರಕ್ಕೆ ಒಳ್ಳೆಯ ಆದಾಯ ಆಗ್ತದೆ. ಕಡೆಯದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ಏನ್ ಅಭಿಪ್ರಾಯ ಹೇಳ್ತೀರಿ? ಬಹುಶಃ ಇದು ನೀವು ತುಂಬಾ ಮುತುವರ್ಜಿ ವಹಿಸಿ ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡಿ ಯಾವ ವಿಚಾರ ಇದೆ ಪ್ರತಿ ರಾಜ್ಯದ ಜನತೆಗೆ ನೀವು ಹಂಚಿರೋದು ತುಂಬ ಒಂದು ಒಳ್ಳೆಯ ವಿಚಾರ. ಹೇಗೆ ಕೇಳಿದ್ರೆ ಎಲ್ಲರೂ ಸಹ ಎಲ್ಲ ಜಿಲ್ಲೆಗೆ ಹೋಗಿ ಎಲ್ಲ ಥರದ ಒಂದು ಕೃಷಿಯನ್ನು ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ವಿಚಾರಗಳನ್ನು ನೀವು ಹೆಕ್ಕಿ ಅಂಥ ವಿಚಾರಗಳನ್ನು ಒಂದು ಕಡೆ ಕ್ರೋಢೀಕರಿಸಿ ರಾಜ್ಯದ ಜನತೆಗೆ ನೀವು ಹಂಚಿರೋದು ತುಂಬ ಒಂದು ಒಳ್ಳೆಯ ವಿಚಾರ. ಕೃಷಿಕರಿಗೆ ತುಂಬ ಸಹ ಇದು ಉಪಯೋಗ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಮನ್ನಣೆ ಸಿಗಬೇಕು, ಮೀನಿನ ಬಗ್ಗೆ ಒಂದು ಕಾಲೇಜ್ ಇದೆ ಅಥವಾ ಅದ್ರ ಬಗ್ಗೆ ಕಲೀಲಿಕ್ಕೆ ಆಸಕ್ತಿ ಇರೋರಿಗೆ ನಿಮ್ಮನ್ನ ಒಂದು ರಿಸೋರ್ಸ್ ಪರ್ಸನ್ ಆಗಿ ಸರ್ಕಾರ ಅಧಿಕೃತವಾಗಿ ನೇಮಕ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಆಶಯ. ಸೊ ನಿಮ್ಮಿಂದ ಸಾವಿರಾರು ಲಕ್ಷಾಂತರ ಮೀನುಗಾರರಿಗೆ, ಲಕ್ಷಾಂತರ ಬೇರೆ ಬೇರೆ ಭಾಗದಲ್ಲಿರುವಂಥ ರೈತರಿಗೂ ಕೂಡ ಸಹಕಾರ ಆಗಲಿ. ಧನ್ಯವಾದ. ಮೀನುಗಾರರ ಮಕ್ಕಳ ಬದುಕಿನ ಬಗ್ಗೆ ಗಮನ ಇರಲಿ, ಅವ್ರಿಗೊಂದು ಇನ್ಶೂರೆನ್ಸ್ ಮಾಡಿಸ್ಕೊಡಿ, ಜೊತೆಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಿ, ಅನ್ಸೀಸನ್ನಲ್ಲಿ ಅವ್ರಿಗೆ ಏನಾದರೂ ಒಂದಷ್ಟು ಆದಾಯಕ್ಕೆ ದಾರಿ ಮಾಡಿಕೊಡಿ ಅಂತ ಹೇಳ್ತಾ, ಮತ್ತೆ ಬಹಳ ಮುಖ್ಯವಾಗಿ ಅವರಿಗೆ ಮನೆ ಕಟ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ತಾ ಈ ಒಂದು ಮನವಿಯನ್ನು ನಿಮ್ಮ ಮುಂದೆ ಸರ್ಕಾರದ ಮುಂದೆ ಇಡ್ತಾ ಈ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಬ್ಬ ಯಶಸ್ವಿ ಮಣ್ಣಿನ ಮಗನೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.